ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟ ಆಡಿದ್ರ ಪ್ರಾಂಶುಪಾಲರು ಯಾರು? ಪ್ರಾಂಶುಪಾಲರ ಆಡಿಯೋ ಸಂಭಾಷಣೆಯಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ? ಪ್ರಾಂಶುಪಾಲರ ಅಸಲಿ ಕಹಾನಿ ಬಿಚ್ಚಿಡುತ್ತಿದೆ ನಿಮ್ಮ ಚಾಲುಕ್ಯ ಟಿವಿ. ನನ್ನ ಹೆಸರು ವಿನಯ್ ಅಂತ ಹೇಳಿ, ನಾನು STC ಕಾಲೇಜ್ ಒಳಗೆ BCA ಕೋರ್ಸ್ ಮಾಡಿದ್ದೆ. ಯುವಕರು ವಿದ್ಯಾವಂತರಾಗಬೇಕು, ರಾಜ್ಯವು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದು ಸರ್ಕಾರ ವಿದ್ಯಾರ್ಥಿಗಾಗಿ ಹಲವಾರು ಯೋಜನೆಗಳನ್ನು ತಂದು ಶಿಕ್ಷಣಕ್ಕೆ ಒತ್ತು ನೀಡುತ್ತಿದೆ. ಆದರೆ ಇಲ್ಲೊಂದು ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲ ವಿದ್ಯಾರ್ಥಿ ಜೀವನದ ಜೊತೆ ಚೆಲ್ಲಾಟ ಆಡಿದ್ದಾರೆಂಬ ಮಾತು ಕೇಳಿ ಬರುತ್ತಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿರುವ ಜನತಾ ಶಿಕ್ಷಣ ಸಂಘದ ಶ್ರೀ ತಮ್ಮಪ್ಪ ಚಿಕ್ಕೋಡಿ ಮಹಾವಿದ್ಯಾಲಯದ ಪ್ರಾಂಶುಪಾಲರ ಅಸಲಿ ಕಹಾನಿ ಇದೀಗ ಬಯಲಾಗಿದೆ. ತಮ್ಮದೇ ಕಾಲೇಜಿನ BCA ವಿದ್ಯಾರ್ಥಿ ವಿನಯ್ ಬೀರ್ನೂರ್ ಮಠ ಎಂಬುವರ ತೃತೀಯ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಆ ವಿದ್ಯಾರ್ಥಿಗೆ ಇಂಟರ್ನಲ್ ಅಂಕಗಳನ್ನ ಅಪ್ಡೇಟ್ ಮಾಡದೆ ನಿರ್ಲಕ್ಷ್ಯ ವಹಿಸಿ ಆ ವಿದ್ಯಾರ್ಥಿ ಫೇಲ್ ಆಗುವಂತೆ ಮಾಡಿದ್ದಾರೆ. ಇನ್ನು ಈ ಕುರಿತು ವಿದ್ಯಾರ್ಥಿ ಪ್ರಶ್ನಿಸಿದಾಗ ನೇರವಾಗಿ ವಿಶ್ವವಿದ್ಯಾಲಯದ ಕಡೆ ಬೊಟ್ಟು ಮಾಡಿ ಜಾರಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಎಂದು ವಿದ್ಯಾರ್ಥಿ ವಿನಯ್ ಆರೋಪಿಸಿದ್ದಾರೆ. ನನ್ನ ಹೆಸರು ವಿನಯ್ ಅಂತ ಹೇಳಿ, ನಾನು STC ಕಾಲೇಜ್ ಒಳಗೆ BCA ಕೋರ್ಸ್ ಮಾಡಿದ್ದೆ. ನನ್ನ ಹೆಸರು ವಿನಯ್ ಅಂತ ಹೇಳಿ, ನಾನು STC ಕಾಲೇಜ್ದಾಗ STC ಕಾಲೇಜ್ ಒಳಗೆ BCA ಕೋರ್ಸ್ ಮಾಡಿದ್ದೆ. ಸೊ ಅದೇನಾಗೈತಿ, ನಂದು 3rd ಸೆಮ್ ಇದ್ದಾಗ ನಾವು ಎಕ್ಸಾಮ್ ಬರೆದಿದ್ದೆ ರೀ. ನನ್ನ 3rd ಸೆಮ್ ಎಕ್ಸಾಮ್ ಅದ್ರ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ರೀ. ನಂದು ಎಕ್ಸಾಮ್ ಬರೋದು ಒಂದು 2-3 ತಿಂಗಳಿಗೆ ರಿಸಲ್ಟ್ ಅನೌನ್ಸ್ ಆಗ್ತೈತೆ ರೀ. ಯಾವಾಗಲೂ ಅದೇನಾಯ್ತಂದ್ರೆ ನಂದು 3rd ಸೆಮ್ ಯಾವುದಾದ್ರೂ ಫೇಲ್ ಆದರೆ 5th ಸೆಮ್ಮಿಗೂ ಒಂದು ಬರೀ ಚಾನ್ಸಸ್ ಇರ್ತೈತೆ ರೀ ನಮಗೆ. ಅದೇನಾದ್ರೆ ನಾವು 5th ಸೆಮ್ ಇದ್ದಾಗೂ ನನ್ನ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ರೀ. ಆವಾಗ ನಾನು ನಮ್ಮ ಕಾಲೇಜ್ ಸರ್ಗೆಲ್ಲ ಹೋಗಿ ಕೇಳಿದ್ರಿ, ಮತ್ತು ನಂದು ಇನ್ನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದು ಬಂದೈತಿ ರೀ. ಮತ್ತು ನಾನು 5th ಸೆಮ್ ಎಕ್ಸಾಮ್ ಬರೆಯತ್ತೀನಿ, ಮತ್ತು ನನ್ನ 3rd ಯಾವ ದಾಖಲಾತಿ ತೋರ್ಸತ್ತೆ, ಇದು ತೋರ್ಸತ್ತಿಲ್ಲ, ಹೆಂಗೆ ಮಾಡೋದು ಅಂತ ಕೇಳಿದ್ರಿ. ನಾನು ಕೇಳಿದಾಗ ಅವ್ರೇನಂದ್ರೆ, ತೋರ್ಸತ್ತಿಲ್ಲ ಅಂದ್ರೆ ನೀವು ಪಾಸ್ ಆಗಿರ್ತಿ, ತಲೆ ಕೆಡಿಸ್ಕೋಬೇಡ, 5th ಸೆಮ್ ಎಕ್ಸಾಮ್ ಒಂದೇ ಬರಿ ಅಂತ ಹೇಳಿದ್ರಿ. 5th ಸೆಮ್ ಎಕ್ಸಾಮ್ ಒಂದೇ ನಾ ಕಟ್ಟಿನಿ ರೀ. ಆಮೇಲೆ 5th ಸೆಮ್ ಮುಗಿತು, 6th ಸೆಮ್ ಬಂತು ರೀ. ಅಲ್ಲಿವರೆಗೂ ನನ್ನ ರಿಸಲ್ಟೇ ಬರಲಿಲ್ಲ ರೀ. ನಾವು ಕಾಲೇಜ್ ಒಳಗೆ ಮ್ಯಾನೇಜ್ಮೆಂಟ್ದಾಗ ಕೇಳಿದ್ರಿ, ಅದಕ್ಕೆ ಹಿಂಗೆ ರಿಸಲ್ಟ್ ಬಂದಿಲ್ಲ ಅಂತೇಳಿ ನಮ್ಮ ಕ್ಲರ್ಕ್ ಅವ್ರಿಗೆ ಕೇಳಿದ್ರಿ. ಅವ್ರಂದ್ರು, ನಿಮ್ದು IMRs ನಿಮ್ಗೆ ಪೆಂಡಿಂಗ್ ಇಟ್ಟಾರು, ಅಪ್ರೂವ್ ಆಗಿಲ್ಲ. ಸೊ IMRs ಅಪ್ರೂವ್ ಆಗಲೇ ಇದ್ದಕ್ಕೆ ನಿಮ್ದು ರಿಸಲ್ಟ್ ಪೆಂಡಿಂಗ್ ಆಗೈತಿ ಅಂತ ಹೇಳಿದ್ರು ಅವ್ರು. ಅದಕ್ಕೆ ನೀವು IMRs ಎದಕ್ಕೆ ಪೆಂಡಿಂಗ್ ಇಟ್ಟಿರಿ ಅಂತ ಕೇಳಂಟ್ಲಿ, ನಾವು ಏನೋ ಗರ್ಲ್ದಾಗ ಮರ್ತೀವಿ ಟೆನ್ಷನ್ ಒಳಗೆ. ಸೊ ಹಿಂಗಾಗೈತಿ, ನಮ್ಗೆ ಇದಾಗಿಲ್ಲ ತಂದ್ರೆ ಅವ್ರು ಹಂಗೆ ಅಣಂಟ್ಲಿ ರೀ. ನಾನು ಈಗ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನೀವು ಇನ್ನೇನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ, ಮತ್ತು 3 ತಿಂಗಳಿಗೆ ಎಕ್ಸಾಮ್ ಬರ್ತಾವೆ, ಮತ್ತು ಎಕ್ಸಾಮ್ ಕಟ್ಟಿ ಬರಿ ಅಂತಂದ್ರೆ. ಈಗ ನಾನು ಆಲ್ರೆಡಿ ಬರೀದು 1 ವರ್ಷ ಲಾಸ್ ಆಗಿದ್ರಿ. ಮತ್ತು 3rd ಸೆಮ್ಮಿಗೆ ನಾನು ಬರೀದಿತ್ತು, ಅದ್ರದ್ದು ನಂದು ರಿಸಲ್ಟು ಪ್ರಾಪರಾಗಿ ಬರಲಿಲ್ಲ ರೀ. ಎಲ್ಲಕ್ಕೆಲ್ಲನೂ ಫೇಲ್ ಅಂತ ಬಂತು ರೀ. ಮತ್ತು ಆಮೇಲೆ ಲ್ಯಾಬ್ನು ಫೇಲ್ ಅಂತ ಬಂದರೆ, ನಾನು ಲ್ಯಾಬಿಗೆ ಹೋಗಿ ವಿಸಿಟ್ ಮಾಡಿದ್ರಾಗ ನಾನು ಲ್ಯಾಬ್ ಯಾರನ್ನೂ ಫೇಲ್ ಮಾಡಿಲ್ಲ, ರಿಸಲ್ಟ್ ಫೇಕ್ ಐತಿ ಅಂತ ಹೇಳಿದ್ರಿ. ಸೊ ಹಿಂಗಾಗಿ ಕೇಳಂಟ್ಲಿ ನಂದು ಅದ್ರ ನಾವು ಬರೆದಿದ್ದು ಆನ್ಸರ್ ಬುಕ್ಲೆಟ್ರೆ ತರಿಸ್ಕೊಡು ಅಂತ ಹೇಳಿದ್ರಿ. ನಾನು ಆನ್ಸರ್ ಬುಕ್ಲೆಟ್ ಅದಕ್ಕೂ ತರಿಸ್ಕೊಡಕ್ಕಲ್ಲ ಅಂದ್ರೆ, ನಿಮ್ಮದು ಪರ್ಟಿಕ್ಯುಲರ್ ಡೇಟ್ ಬಿಟ್ಟಿರ್ತಾರೋ ಆ ಡೇಟಿಗೆ ನೀವು ಆನ್ಸರ್ ಬುಕ್ಲೆಟ್ ತರಿಸ್ಕೋಬೇಕಂದ್ರು. ಆ ಡೇಟಿಗೆ ನನ್ನ ರಿಸಲ್ಟ್ ಅನೌನ್ಸ್ ಆಗಿರಲಿಲ್ಲ ರೀ. ಸೊ ಕಾಲೇಜ್ದಾಗ ಕೇಳಕ್ಕೆ ಹೋದ್ರೆ ಹಿಂಗೆ ನಾನು ತರಿ, ನಾ ಈ ಕಾಲೇಜ್ ಒಳಗೆ ಮತ್ತು ಇನ್ನೊಂದು ಸಲ ಎಕ್ಸಾಮ್ ಬರೀ ಅಂತ ನಂಗೆ ಮೊದಲು ಓದಿದ್ದಂಗೆ ಈಗ ನೆನಪಿರಲ್ಲ, ಏನೂ ನನಗೆ ಏನೂ ಸಾಧ್ಯತೆ ಇಲ್ಲ ರೀ. ನಾ ಎಕ್ಸಾಮ್ ಬರೆಯಕತ್ತಂದ್ರೆ ರೀ, ನೀನು ಒಬ್ಬನಾರೇ ಕುಂಡ್ರಿಸಿ ಬರೆಸ್ತೀವಿ, ನೀನು ಹೆಂಗಾರೆ ಮಾಡಿ ಬರೀ, ನೀನು ಹೆಂಗಾರೆ ಮಾಡಿ ಪಾಸ್ಔಟ್ ಮಾಡಿ ಕಳಿಸ್ತೀವಿ ಅಂತ ಹಿಂಗೆಲ್ಲ ಹೇಳಿದ್ರಿ. ಈ ಮಾತನ್ನು ಯಾರು ಹೇಳಿದ್ರು ತಮಗೆ, ನಿಮ್ಮನ್ನ ಒಬ್ಬನೇ ಕೂಡಿಸ್ತೀನಿ ಅಂತೇಳಿ? ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಮತ್ತು ನಮ್ಮ ಕ್ಲರ್ಕ್ ಅವ್ರು ಪ್ರಿನ್ಸಿಪಾಲ್ ಹೆಸರೇನು? ಜುನಾಯ್ಕರ್ ಸರ್ ಅದಾರ ರೀ, ಮತ್ತು ರವಿ ಕುಳಿ ಅಂತ ಒಬ್ಬರು ಕ್ಲರ್ಕ್ ಅದಾರ ರೀ. ಅವ್ರು ಹೇಳಿದ್ರು, ಇಲ್ಲ ಎಕ್ಸಾಮ್ದಾಗ ನಿಮ್ಮ ಒಬ್ಬರನ್ನೇ ಕೂಡಿಸ್ತೀವಿ, ನಿಮ್ಗೆ ಆರಾಮ್ಸೆ ಪೇಪರ್ ಬರೆಯಪ್ಪ, ನಿಮ್ಗೆ ಹೆಂಗಾರೆ ಅನುಕೂಲ ಮಾಡಿಕೊಡ್ತೀವಿ, ನೀವು ಪಾಸ್ ಆಗಿರಿ ಅಂತಂತಂದ್ರು. ಅಂದರೆ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ, ಕೂತು ಎಕ್ಸಾಮ್ ಬರೀಲಿಕ್ಕೆ. ಹಾಂ ಸರ್, ಹಿಂಗಂದ್ರೆ ನೀವು ನಿಮ್ಮದು ಬೋರ್ಡ್ ಎಕ್ಸಾಮ್ ಇರುತ್ತೆ, ಹೌದಲ್ಲ? ಹಾಂ. ಮತ್ತು ಯಾವ ಆಧಾರದ ಮೇಲೆ ಹೇಳಿದ್ರೆ ಅವ್ರು ನಿಮ್ಮನ್ನ ಒಬ್ಬರನ್ನೇ ಕೂಡಿಸಿ ಎಕ್ಸಾಮ್ ಬರೆಸ್ತೀನಿ? ನಾನು ನಮ್ಮ ಪೇರೆಂಟ್ಸ್ ಕರ್ಕೊಂಡು ಅವ್ರಿಗೆ ಕಾಲೇಜಿಗೆ ವಿಸಿಟ್ ಮಾಡೀನಿ ರೀ. ನಮ್ದು ಕಾಲೇಜ್ ನಂದು ಎದಕ್ಕೆ ರಿಸಲ್ಟ್ ಬಂದಿಲ್ಲ ರೀ ನಮ್ಮ ಹುಡುಗನ ಅಂತೇಳಿ ನಮ್ಮ ಪೇರೆಂಟ್ಸ್ ಕೇಳಕ್ಕೆ ಹೋದ್ರಿ. ಕೇಳಕ್ಕೆ ಹೋದ್ರೆ ಅವಾಗ ನಮ್ಮ ಪೇರೆಂಟ್ಸ್ ಮುಂದೆ ಹಿಂಗೆ ಹೇಳಿ ಕಳಿಸಿದ್ರಿ, ನಿಮ್ಗೆ ಹೆಂಗಾರೆ ಮಾಡಿ ಅವ್ನು ಬರೋದು ದಾಟಿಸಿ ಕಳಿಸ್ತೀವಿ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಹಿಂಗೆಲ್ಲ ಹೇಳಿ ಕಳಿಸಿದ್ರಿ. ನಾವು ಅವ್ರ ಮಾತಿನ ಪ್ರಕಾರನ ಕಾಲೇಜಿಗೆ ಹೋದೇವು ರೀ. ಅವಾಗ ಎಲ್ಲರ ಜೊತೆ ಏನು ಇದನ್ನು ಮಾಡಿ ನೋಡ್ಸತ್ತಿದ್ರು, ಅದೇ ಥರ ಎಕ್ಸಾಮ್ ಫುಲ್ ಟೈಟ್ ಎಕ್ಸಾಮ್ ನಡೆಸಿದ್ರಿ. ಅವರು ನಿಮಗೆ ಆರಾಮ್ಸೆ ಫ್ರೀ ಆಗಿ ಕೊಟ್ಟು ಬರೀಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಮೊದಲು ಹಂಗೆ ಹೇಳಿದ್ರಿ. ಎಕ್ಸಾಮ್ ಸಾಕ್ಷಿ ಆಧಾರಗಳು ನಿಮ್ಮ ಕಡೆ? ಕಾಲ್ ರೆಕಾರ್ಡಿಂಗ್ ಐತ್ರಿ. ಯಾರು ಮಾತಾಡಿದ್ದು? ನಮ್ಮ ಪ್ರಿನ್ಸಿಪಲ್ ಸರ್ ಮಾತಾಡಿದ್ದು, ಮತ್ತು ನಮ್ಮ HOD ಸರ್ ಅವ್ರು ಮಾತಾಡಿದ್ರೆ ಕಾಲ್ ರೆಕಾರ್ಡಿಂಗ್ ಐತ್ರಿ. ಕಾಲ್ ರೆಕಾರ್ಡಿಂಗ್ ಒಳಗೆ ಹೇಳಿದ್ದಾರೆ ಅವರು ಕಾಲ್ನಾಗ, ನಿಮ್ಗೆ ಫ್ರೀ ಆಗಿ ಕೂತು ಬರೀಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ ಅಂತ.
ಹಿಂಗೆ ಅಂದಾರಿ. ಬಟ್ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡತ್ತೀರಿ. ಮತ್ತು ಈಗ ಎಕ್ಸಾಮ್ ಮುಗಿತ್ರಿ. ನಾನು ಎಕ್ಸಾಮ್ದಾಗ ನನಗೇನೋ ಹಿಂಗೆ ಬಿಡ್ಲಾರ್ದಕ್ಕಾಗಿ ನಾ ಬಂದು ಪೊಲೀಸ್ ಕಂಪ್ಲೇಂಟ್ ಮಾಡೀನಿ ರೀ. ಈ ಕಾಲೇಜ್ ಒಳಗೆ ಹಿಂಗೆ ಆಗೈತಿ, ನನಗೆ ಹಿಂಗೆ ಅಂದಾರು ಅಂತೇಳಿ ಈ ಕಾಲೇಜ್ ಒಳಗೆ ನಾ ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಇಲ್ಲೇ ಇದು IT ಇದ್ರೊಳಗೆ ಬರುತ್ತೆ, ನಮ್ಮ ಲಿಮಿಟ್ಸಿಗೆ ಬರೋಂಗಿಲ್ಲ ಅಂತೇಳಿ ಪೊಲೀಸ್ ಹೇಳ್ಯಾರಿ. ಸೊ ಹಿಂಗಾಗಿ ಇದನ್ನು ಮುಂದೆ ಮ್ಯಾರೇಜ್ ತನಿಖೆ ಮಾಡ್ಬೇಕಂತೇಳಿ ಹೇಳ್ಯಾರಿ. ನಮ್ಮ ಹೆಸರು ನಾನು ವಿನಾಯಕ್ ವಿನಾಯಕ ಬೀರ್ನೂರು ಮಠ. ಹಲೋ ಸರ್, ನಾ ವಿನಯ್ ಬೀರ್ನೂರು ಮಠ ಸರ್. ಹೇಳ್ತೀನಿ ಸರ್. ಬರಲಿಲ್ಲ ಅಲ್ರಿ ಸರ್ ನೀವು ರೀ? ಇವತ್ತೇನೋ ಸಮಸ್ಯೆ ಆದ್ಮೇಲೆ ಸರ್ ಭಾಳ ಪ್ರಾಬ್ಲಮ್ ಆಗತ್ತೈತ್ರಿ ಸರ್. ಹಿಂಗೆ ಕಾಲೇಜ್ದಾಗ ಅವ್ರು ಒಟ್ಟು ಎರಡು ಬೆಂಚ್ ಬಿಟ್ಬಿಟ್ಟು ಹಿಂಗೆ ಕುಣ್ಸಾರಿ ಸರ್. ಇವತ್ತು ಅಲ್ಲ ಇದು ರೂಲ್ಸ್ ಬಿಟ್ಟು ನಡ್ಸತ್ತಾರ ಸರ್. ಆಯ್ತು, ಸುಪ್ರೀಜರ್ ಯಾರು ಹಂಗೆ ಹಾಕ್ನಂದ ಸರ್. ಅವರು ಸುಪ್ರೀಜರ್ ಯಾರು ಹಿಂಗೆ ಹೇಳೋರು ಯಾರು ಬರೆಯೋದು ಸರ್. ಹಂಗಾರ ಮಾಡಿ ಸರ್. ಈಗ ಯಾರು ಇಷ್ಟು ಇದಾಗ್ತೈತ್ರಿ ಸರ್ ನಮ್ಗೆ. ಅದು ಇನ್ನೊಂದು ಬರುವಾಗ ನೀವು ಅಂದಿದ್ರಲ್ರಿ ಸರ್, ಮತ್ತೆ ಸುಪ್ರೀಜರ್ ಯಾರ ನೋಡಿ ಹಾಕ್ತೀವಿ ಹಂಗಾರೆ ಇದನ್ನ ಮಾಡ್ತಾನಂತ ಅಂದಿದ್ರಲ್ರಿ. ನೀವು ಮೊದಲೇ ಹೇಳ್ಬೇಕು ನನಗೆ. ಈಗ ಆಗಿಂದಾಗ ಇಲ್ಲಿ ಐತ್ರಿ ಅಂತ ಬಂದು ಹೆಂಗೆ ಏನು ಮಾಡ್ಬೇಕು ಸರ್? ಮಾರ್ನಿಂಗ್ ಎಕ್ಸಾಮ್ ಬಂದು ಭೇಟಿ ಆಗಿದ್ನಲ್ರಿ ಸರ್. ಹಂಗ ನಾವು ಇವ್ರಿಗೆ ಯಾರು ಮಗರು ಸರ್ ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರಿಗೆ ಏನು ಮಗರು ಸರ್ ಹಚ್ಕೊಳತ್ತಿಲ್ರಿ ಸರ್. ಅದಕ್ಕೆ ರೀ ಎಲ್ಲ ಕೇಳತ್ರಿ ಸರ್. ನೀವ ಹೆಂಗಾರ ಮಾಡ್ರಿ ಸರ್. ಮಾಡಿ ನೀವು ಮತ್ತೆ ಚೇರ್ಮನ್ರ ಮುಂದೆ ಬರೋತ್ನಾಗ ಏನಾರ ಮಾಡ್ತನ ತಂದ್ರಿ ಇಲ್ರಿ ಸರ್. ಮತ್ತೆ ಬರ್ಸ್ಕೊಡ್ರಿ. ಅವ್ರು ಕೂಡ ಮಾತಾಡ್ರಿ ಸರ್. ಮಾತಾಡಿ ಏನ್ರಿ ಹೇಳ್ರಿ ಸರ್. ಹಿಂಗಾದ್ರೆ ಜನ ಇನ್ನು ಎರಡು ದಿವಸ ಅವು ಹೋಗ್ತಾವ್ರಿ. ನಿಮ್ರಿ ನಾಳೆ ಮಾತಾಡ್ತೀನಿ ತಗೋ. ನಾ ಬಂದ್ಬೇಕು. ಒಂದು ಹುಡುಗನ್ ಕುಣ್ಸಿದ್ರಿ, ಮತ್ತೆ 2 ಬೆಂಚ್ ಬಿಟ್ಟು ಮತ್ತೆ ಇನ್ನೊಂದು ಹುಡುಗನ್ ಕುಣ್ಸೋದು ಮಾಡ್ಯಾರಿ ಸರ್. ಹಂಗೆ ಕುಣ್ಸಾರಿ. ಮತ್ತು ನಾನು ಅರ್ಧಕ್ಕೆ ಎದ್ದು ಹೋಗಿ ಪ್ರಿನ್ಸಿಪಲ್ ಕಡೆ ಹೋಗಿ ನಾನು ಮಾತಾಡೀನಿ ರೀ. ಅವ್ರು ನೀವು ಅಲ್ಲಿ ಮಾಗುರಿಯವ್ರ ಜೊತೆ ಮಾತಾಡಬೇಕು, ಹಂಗೆ ನೀವು ಮೊದಲೇ ರೀ ಇನ್ಫಾರ್ಮ್ ಮಾಡ್ಬೇಕಿತ್ತು. ಅವ್ರು ಹಂಗೆ ಅಂತಾರೆ ರೀ. ಮತ್ತು ಲಾಸ್ಟ್ ಟೈಮ್ ಕೇಳಕ್ಕೆ ಹೋದಾಗ ಈಗ ಇನ್ನೊಂದು 3 ತಿಂಗಳಿಗೆ ಎಕ್ಸಾಮ್ ಬರ್ತಾವತ್ತಮ್ಮ, ಇದನ್ನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಯಾರು ಸೂಪರ್ವೈಸರ್ ಯಾರನ್ನಾರ ಹಾಕ್ತೀವಿ, ಏನ್ರಿ ಮಾಡಿ ನಿನ್ನ ಕೊಲ ಮಾಡ್ತೀವಿ ತಂದಾರಿ ಆಗಲಿ ಸರಿ. ಅವ್ರು ಸರ್ ಏನಂದಾರ ರೀ, ನಿನಗೆ ಹೆಂಗಾರ ಮಾಡಿ ಹೊರಗರೆ ಇದನ್ನ ಕಳಿಸ್ಯಾರ, ನಿನಗೆ ಇದೇನ್ರ ಬಳಸ್ತೀವಿ ಹಂಗೆ ಅಂದ ಕಿಶಿಂದ ಸುಮ್ಮಾಗ್ಯಾರಿ ಅವನಕ್ಕೆ ರೀ. ಈಗ ನೋಡಿದ್ರೆ ಎಕ್ಸಾಮ್ ಬರಂಟ್ಲೆ ಉಲ್ಟಾ ಹೊಡ್ಯಾಕತ್ತಾರ. ಈಗ ಅವಾಗ ಇದನ್ನ ಕಟ್ ತಗೋದಿದ್ನಿಲ್ರಿ. ನನ್ನ ಬರೋ ಟೈಮಿಗೆ ರಿಸಲ್ಟ್ ಬಂದಿತ್ತಂದ್ರ ರೀ ಸರಿ. ಮತ್ತು ನಾವಾಗ 2022 ಬರ್ದಿದ್ರಿ ಪೇಪರ್. ನಾ ಫಿಫ್ತ್ ಅಲ್ಲಿ ಬಂದಾಗ ಯಾರಿಗೆ ಹಚ್ಚಿದ್ರು ಪ್ರಿನ್ಸಿಪಲ್ ಸರ್ ಅಲ್ಲೇ ಅದ ರೆಸ್ಪಾನ್ಸ್ ಕೊಡತ್ತಿಲ್ರಿ ಸರಿ. ಸುಳ್ಳು ಫೋನ್ ಅವ್ರಂತ ಇಟ್ಕೊಂಡು ಮನ್ಯಾಗ ಇಟ್ಟು ಬಂದಿನಂತ ಅನ್ನತಾರ್ರಿ. ಅವರು ಏನು ಹೇಳಿಲ್ರಿ ನೀವು, ಮತ್ತು ಕಾಲ್ ರಿಸೀವ್ ಮಾಡ್ಲಿಲ್ರಿ. ಹಂಗಾಗಿ ನಾ ಸುಮ್ಮ ಆಗ್ಬಿಟ್ಟು ನಾ ಎಕ್ಸಾಮ್ ಬಿಫೋರ್ ಮಾಡಿದ್ನಿ ರೀ. ಅವಾಗ ನೀವು ರಿಸೀವ್ ಮಾಡ್ಲಿಲ್ರಿ. ಆಮೇಲೆ ಪ್ರಿನ್ಸಿಪಾಲ್ ಸರ್ ಕಟ್ಟಾಚಿನ್ರಿ. ನೀವು ಇದ್ದಿದ್ದಿಲ್ರಿ ನೀನು ಕಾಲೇಜ್ದಾಗ ರೀ? ಇಲ್ರಿ, ನೀವು ನೀನು ಕಾಲೇಜ್ದಾಗ ಇದ್ದಿಲ್ರಿ ಸರಿ. ಅವ್ರು ನಿಮಗೆ ಭೇಟಿ ಆಗಂದ್ರಿ ಹಚ್ಚಿದ್ನಿ ರೀ. ಕರೆ ಕಾಲ್ ರಿಸೀವ್ ಮಾಡ್ಲಿಲ್ರಿ ನೀವು ರೀ. ಈಗ ಹಂಗೆ ಮಾಡೋದು ನೋಡ್ರಿ ಸರ್. ಈಗ ಹಗಲ ಮೊದಲೇ ಈಗ ಇನ್ನೂ ಉಳಿದ ಇನ್ನೆರಡು ಎಕ್ಸಾಮ್ ಉಳಿದ್ರಿ. ಈಗ ಹಗಲಿ ಇವು ಫೇಲ್ ಆದ್ರೆ ಯಾರು ಇದನ್ನ ಹಾಕ್ತೀವಿ, ನೀನು ಹೆಂಗಾರ ಮಾಡಿ ತಿಳಿ ಕಳ್ಸೋಬಿಟ್ಟು ಹೋಗತ್ತೆ ಹೇಳಿ ದುಗಿಸ್ ಕಳ್ಸ್ಯಾರಿ. ಅವತ್ತು ಕುಳಿ ಸರ್ ಒಂದಾರು, ಪ್ರಿನ್ಸಿಪಾಲ್ ಸರ್ ಒಂದಾರಿ. ಮತ್ತು ಹೊಳ್ಳಿ ನೀವು ಮಾಗೂರಿಗೆ ಭೇಟಿ ಆಗೋ ಹಿಂಗೆಲ್ಲ ನಾತಾರ. ಈಗ ನಾನು ನಮ್ಮ ಮನ್ಯಾಗೆಲ್ಲ ಪೂರ್ತಿ ಎಲ್ಲ ಮಾತಾಡಿ ಡಿಸಿಷನ್ಗೆ ಬಂದೀನಿ ರೀ. ಈಗ ಹ್ಯಾಂಗೆ ಮಾಡೋದು ಹೇಳ್ರಿ ಸರ್ ನೀವು ರೀ? ಈಗ ಏನಿಲ್ರಿ ಸರ್, ನಮ್ಮ ಮನ್ಯಾಗ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತಾರ್ರಿ. ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡಕ್ಕೆ ಕಾಲ್ ಮಾಡೀನಿ ರೀ ಸರ್. ನಾನು ರೀ ಅದೇ ಪ್ರಕಾರ ನಡ್ಕೋಬೇಕಿಲ್ರಿ ಸರ್ ಅವ್ರು. ಮತ್ತು ಯಾರಿಗ ಸೂಪರ್ವೈಸರ್ ಹಾಕಿಸ್ತೀನಿ, ಲೋಸ್ ಬಿಡಿಸ್ತಂತಮ್ಮ, ನೀ ಆದ್ರೆ ಏನ್ರಿ ನೀವು ಇದನ್ನ ನೋಡಿ ಬರೋಕಿಲ್ಲ, ಇದ್ರ ನಿನ್ನ ಲೈಬ್ರರಿ ಕುಂಡ್ರಿಸಿ ಬರೆಸ್ತೀನಿ ಅಂತ ಹಿಂಗೆಲ್ಲ ಹೇಳಿ ಕಳಿಸ್ಯಾರಿ ಒಣ್ಯಾಕ. ಈ ಟೆನ್ಷನ್ದಾಗ ಯಾರು ಕಾಲ್ ಮಾಡ್ಲತ್ ಗೊತ್ತಾವಲ್ರಿ ಸರ್. ಅವ್ರು ಮುಂದಿದ್ದಾರೆ ಫೋನ್ ನಾ ಪ್ರತಿ ಎಕ್ಸಾಮ್ ಹಚ್ಚಿ ಹೇಳ್ಕೊತಾನ ಅದೇನ್ರಿ ಮೊದ್ಲಿಂದನೂ ರೀ. ಯಾರೊಬ್ರು ರೆಸ್ಪಾನ್ಸ್ ಕೊಡತ್ತಿಲ್ರಿ ನನಗೆ ರೀ. ಈಗ ಫೈನಲ್ ಆಗಿ ಈಗ ಬಂದೇನ್ರಿ. ನಾ ಹೆಂಗೆ ಮಾಡಿ ನೀವೇ ಹೇಳ್ಬಿಡ್ರಿ ಸರ್ ನನಗೇನ್ರಿ. ಈಗ